ಅತ್ತೆ ಅತ್ತೆ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಓ ಸರಿ ಆತ್ ಕಣೆ, ಹೋಗ್ ಬಾ. ಆದರೆ ಒಂದೇ ಒಂದು ಮಾತು ಕಣೆ, ಅದೇ ನಿನ್ನ ಮೈದ್ನ ಗುಂಡ ಇಲ್ಲೇ ಇದ್ದಾನೆ. ಅದಕ್ಕೇನೆ ಅವನಿಗೂ ಒಂದು ಮದುವೆ ಮಾಡಬೇಕು ಈ ವಯಸ್ಸಿನಾಗೆ. ಯಪ್ಪ ಅವನಿಗೆ ಆಲೇನೆ 30 ವರ್ಷ ದಾಟೈತಿ. ಅವ್ರ ಅಪ್ಪಗೂ ಹಂಗೆ 30 ವರ್ಷ ದಾಟ್ತಿದಂಗೆ ಕೂದಲೆಲ್ಲ ಉದ್ರೋಗಿದ್ವಂತೆ. ಇವನ್ ತಲೆಗೂ ಒಂದು ಕೂದಲು ಇಲ್ಲ, ಹಂಗೆ ಬೋಡ್ ಗುಂಡಾಗ್ಯವನಿ. ಒಂದೆರಡು ಹಿಂದೆ ಇದ್ದಿದ್ವಂತೆ, ಅವನು ಬೇಡ ಅಂತನ ತೆಗ್ಸಿ ಕೆರೆಸ್ಕೊಂತಾನೆ ಯಾವಾಗ್ಲೂ. ಅದಕ್ಕೇನೆ ಅವನು ಇದಾನಲ್ವಾ ನಿಮ್ಮ ಮೈದ್ನ. ಯಾವ್ದಾನ ಒಂದು ಹೆಣ್ಣು ಹುಡ್ಕೆ ನಿಮ್ಮ ತವ್ರ ಮನೆ ಕಡೆ ಯಾರನ್ನ ಇದ್ರೆ ಹೇಳಿ ಮದುವೆ ಮಾಡೋಣ ಅವನದು. ಅವನಿಗ ಅಯ್ಯೋ ಅತ್ತೆ, ಈ ಕಾಲದಾಗೆ ಯಾರು ಅಂಥವ್ರನ್ನ ಒಪ್ತಾರೆ? ಮೊದಲೇ ಅವ್ನು ಪೆದ್ದ ಆಡ್ದಂಗೆ ಆಡ್ತಾನೆ. ಪೆದ್ಗುಂಡ ಅಂತಾರೆ ಎಲ್ಲರೂ. ಅಂಥವ್ನಿಗೆ ಎಣ್ಣೆ ಯಾರು ಕೊಡ್ತಾರತ್ತೆ? ಅಯ್ಯೋ ನೋಡು, ಯಾರಾದ್ರೂ ಇದ್ದೇ ಇರ್ತಾರೆ. ನೀನು ಮನಸ್ಸು ಮಾಡಿರೆ ಹೆಣ್ಣು ಸಿಗುತ್ತೆ ನಮ್ಮ ಪೆದ್ಗುಂಡುಗುನು. ಅವನಿಗೂ ಮದುವೆ ಮಾಡಿರೆ ಅವನು ಬೆಂಗಳೂರು ಸಂಸಾರ ಮಾಡ್ಕೊಂಡು ಹೋಗ್ತಾನೆ. ನೀನು ನಿನ್ನ ಗಂಡನ ಬರೀ ಡ್ಯೂಟಿಗೆ ಹೋಗ್ಬರೋದು ಅಮ್ಮಂಗೆ ಆಯ್ತು. ಅವನು ಅಲ್ಲೆಲ್ಲ ನಮ್ಮ ಅಣ್ಣಯ್ಯರ ಮನೆಗೆ ಕೆಲಸಕ್ಕೆ ಇರಿಸಿದ್ದೆ ಇಸ್ತಿ ನಾನು. ಈಗ ನಮ್ಮ ಅಣ್ಣಯ್ಯರು ಏನು ಬೇಡ ಕರ್ಕೊಂಡೋಗಮ್ಮ, ಅವನಿಗೆ ಮದುವೆ ವಯಸ್ಸಾತು, ಮದುವೆ ಮಾಡು ಅಂತಾನ ಅವರು ಕಳಿಸಿದ್ದಾರೆ. ಈಗ ಅವ್ನು ಉಂಡಾಡಿ ಗುಂಡಂಗೆ ಊರೆಲ್ಲ ಸುತ್ತಾಡ್ಕೊಂಡು ಇದ್ದಾನೆ. ಅದಕ್ಕೆ ಒಂದು ಮದುವೆ ಮಾಡಿದ್ರೆ ಅವನಿಗೂ ಜವಾಬ್ದಾರಿ ಬರುತ್ತೆ ಅಂತಾನ. ಯಾರಿದಾರತ್ತೆ? ಯಾರೂ ಇಲ್ಲ. ಯಾರೂ ಇಲ್ಲ ಅಂತ ಯಾಕೆ ಹೇಳ್ತೀಯ? ನಿನ್ ತಂಗಿ ಇಲ್ವೇ? 3ನೇಳು ಓದ್ತಾ ಇದ್ದಾಳಲ್ಲ ಇವಾಗ, ಡಿಗ್ರಿ ಏನೋ ಓದ್ತಾ ಇದ್ದಾಳೆ ಅಂತಾನ ಹೇಳ್ದ ನಿನ್ ಗಂಡ. ಅವಳೇನೆ ನಮ್ ಗುಂಡುಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಅಕ್ಕ ತಂಗಿರು ಒಂದೇ ಮನೆಗೆ ಇದ್ದಂಗೆ ಆಗುತ್ತೆ. ನೋಡ್ದ ನಮ್ಮ ಅತ್ತೇನ? ಅಲ್ಲ, ನನ್ನ ತಂಗಿಯಲ್ಲಿ ಈ ಪೆದ್ಗುಂಡೆಯಲ್ಲಿ ತಲೆಗೆ ಒಂದು ಕೂದಲಿಲ್ಲ. ಈ ವಯಸ್ಸಿಗೆ ಎಲ್ಲ ಕೂದಲು ಎಲ್ಲ ಬೋಳ್ಸ್ಕೊಂಡು ಬೋರ್ಡದಲ್ಲಿ ಆಗ್ಯವನಿ. ಪೆದ್ದು ನಂಗೆ ಆಡ್ತಾನೆ, ಊರು ತುಂಬ ರೌಂಡ್ ಹಾಕ್ಕೊಂಬರ್ತಾನೆ. ಇಷ್ಟು ದಿನ ಎಲ್ಲ ಅವ್ರ ಮಾವ್ರ ಮನೆಗಿದ್ದ, ಈಗ ಬಂದೇವನಂತೆ. ಈಗ ಡಿಗ್ರಿ ಓದ್ತಾ ಇರೋ ನನ್ನ ತಂಗಿ ಇವನು ಮದುವೆ ಆಗ್ಬೇಕಂತೆ. ನಮ್ಮ ಅತ್ತೆ ಹೇಳೋದು ನೋಡು, ಏನು ಒಂದು ಇದು ಬೇಡವಾ ಇಬ್ರಿಗೂ ಹೆಣ್ಣು ಗಂಡು ಅಂದಮೇಲೆ? ಯಮ್ಮ ಏನು ಮಾಡ್ತಾ ಇದ್ಯಮ್ಮ? ಏನಿಲ್ಲ ಕಣ, ನಿಮ್ಮ ಅತ್ತಿಗೆನ ಹೆಣ್ಣು ನೋಡು ಅಂತ ಹೇಳ್ತಿದ್ದೆ ನಿನಗೆ. ಬಾರ ಗುಂಡ, ಬಾ ಬಾ. ಹೌದಾ? ಅಮ್ಮ ಅದಕ್ಕೆ ತಂಗಿ ಐತಲ್ಲ, ಆ ಹುಡುಗಿ ಚೆನ್ನಾಗೈತ್ ಕಣಮ್ಮ. ಆ ಹುಡುಗಿನೇ ಮದುವೆ ಆಗ್ತೀನಿ ನಾನು. ನಿಮ್ಮ ಅತ್ತಿಗೆ ಕೇಳು. ಅದಕ್ಕೆ ನನಗೆ ನಿಮ್ಮ ತಂಗಿನ ಮದುವೆ ಮಾಡ್ಕೊಡ್ತೀರಾ ನೀವು? ಹ್ಞೂ ಕಣ ಗುಂಡ, ಮಾಡ್ಕೊಡ್ತೀನಿ. ಒಂದು ಕೆಲಸ ಮಾಡ್ತೀಯಾ? 9ರಲ್ಲಿ 8 ಹೋದ್ರೆ ಇನ್ನೆಷ್ಟು ಉಳಿಯುತ್ತೆ ಹೇಳು ನೋಡೋಣ. 9ರಲ್ಲಿ 8 ಹೋದ್ರೆ ಇನ್ನೆಷ್ಟು ಉಳಿಯುತ್ತೆ? ಎಷ್ಟು ಉಳಿಯುತ್ತಮ್ಮ? ನೀನು ಒಬ್ಬನೇ ಹೇಳ್ಬೇಕು, ನಿಮ್ಮ ಅಮ್ಮನ ಕೇಳಂಗಿಲ್ಲ. ಹೇಳು ನೋಡೋಣ. ಅಯ್ಯೋ, ನನಗೆ ಲೆಕ್ಕನೇ ಬರಲ್ಲ. ಯಮ್ಮ ನೀನೇ ಹೇಳಮ್ಮ. ಅಯ್ಯೋ, ಈ ಪೆದ್ದುಗುಂಡಗೆ ಅದು ಬರಲ್ವೇ? ನೋಡ್ದಾತೆ, ನನ್ನ ತಂಗಿ ಡಿಗ್ರಿ ಓದ್ತಾ ಇದ್ದಾಳೆ, ಇವನು ಲೆಕ್ಕ ಮಾಡೋಕ್ಕೆ ಇನ್ನೂ ಬರಲ್ಲ. ಅಂಥದ್ರಲ್ಲಿ ನೀನು ನೋಡಿದ್ರೆ ನಿನ್ನ ತಂಗಿನ ಮದುವೆ ಮಾಡಿಕೊಡು ಅಂತ ಹೇಳ್ತಾ ಇದೆಯಲ್ಲ. ಅವಳು ಸಖತ್ ಬೋಲ್ಡ್. ಇವನಿಗೆ ಮದುವೆ ಮಾಡಿದ್ರೆ ಅಷ್ಟೇನೆ. ಇವನು ಅವಳಿಂದೆ ಹೋಗ್ಬೇಕಾಗುತ್ತೆ. ಅವಳು ಕರೆದಿತ್ತಕ್ಕೆಲ್ಲನ. ಅವಳೇನು ಸುಮಾರಾಗಿಲ್ಲ. ಅದು ಅಲ್ಲದೆ ಅವಳಿಗೂ ಇವನಿಗೂ ಮ್ಯಾಚಿಂಗೇ ಇಲ್ಲ. ಸುಮ್ಮನೆ ಎಲ್ಲಾದ್ರೂ ಯಾರಾದ್ರೂ ಇವನಿಗೆ ಸರಿ ಆಗಂತಾರನ್ನ ನೋಡಿ ಮದುವೆ ಮಾಡಿ. ಬರ್ತೀನಿ, ನನಗೆ ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಗುಂಡ, ಪೆದ್ಗುಂಡ, ಬಾಯಿಲಿ. ಏನಮ್ಮ ಮದುವೆ ಮಾಡಿಸ್ತೀಯಾ? ಮದುವೆ ಬೇಕಂತೆ. ಮದುವೆ ಅಲ್ಲ, 9ರಲ್ಲಿ 8 ಹೋದ್ರೆ ಎಷ್ಟು ಅಂತಾನ ಲೆಕ್ಕ ಯಾಕೆ ಬರಲ್ವೇನೋ? 1 ಅಂತಾನ ಬೊಗಳಕ್ಕಾಗ್ತಿರ್ಲಿಲ್ವಿ? ಹಿಂಗೆ ಲೆಕ್ಕ ಬರ್ದಿದ್ರೆ ಇನ್ನು ಯಾವ ಹೇಳ್ತಾನೆ ಈ ಕಾಲದಾಗೆ? ನಿನಗೇನು ಕೊಡ್ತಾರೆ ಹೇಳು? ಪೆದ್ಗುಂಡ ಅಂತಾನ ಸರಿಯಾಗಿ ಅಕ್ಕಿ ಹೆಸರಿಕ್ಕವ್ರಿ ನಮ್ಮೂರಿನ ಜನ. ಮಕ್ಳ ಕೊಟ್ಟು ಧೂಳಯ್ಯ ಏನಂತ ಹುಟ್ಟುಬಿಟ್ಟಿಯ, ಏನು ಕತ್ತಿಯೋ? ಅಲ್ಲಿ ಹೆಂಗ ನಿಮ್ಮ ಮಾಮಾರ ಮನೆಯಾಗಿದ್ದೆ, ಅವರು ಅದೇ ಕಳ್ಸವ್ರೆ ಇಲ್ಲಿಗೆ. ನಿನ್ನ ಕಾಟ ಸಹಿಸ್ಕೆ ಆಗ್ದೇನೆ. ಈಗ ಮದುವೆ ಮಾಡು ಅಂತಾನ ನಾನು ಪಿಡಿಸ್ತಾನೆ ಪೆದ್ದನ ಮಗ. 9ರಲ್ಲಿ 8 ಹೋದ್ರೆ 1 ಅಂತ ಹೇಳಕ್ಕಾಗ್ಲಿಲ್ಲ ಇವನ ಕೈಯಲ್ಲಿ. ಅಯ್ಯೋ ಅಮ್ಮ, ಬಿಡಮ್ಮ ಅದೇ ಬೇಡ, ನಾವು ಬಿಡಮ್ಮ. ಕೂದಲಿಲ್ಲ, ಬುಳ್ಳೆ ಉರಿತೈತೆ, ಬಿಡಮ್ಮ. ಮತ್ತೆ ಮಗ್ಗಿ ಬರಲ್ವಲ್ಲ ನಿನಗೆ? ಅಲ್ಲ, 9ರಲ್ಲಿ 8 ಹೋದ್ರೆ ಎಷ್ಟು ಅಂತ ಕೇಳಿದ್ರೆ ತಡಬಡಾಯಿಸ್ತೀಯ. ಇನ್ನು ನಿನಗೆ ಮದುವೆ ಮಾಡಿದೆ ನೀನು ಏನು ಜವಾಬ್ದಾರಿ ಕಲಿತೀಯ? ಏನು ಕತೆ? ಪೆದ್ ನನ್ನ ಮಗನೇ, ಪೆದ್ಗುಂಡ ಅಂತಾನ ಸರಿಯಾಗಿ ಐತೆ ಹೆಸರು. ಮನೆ ಅಣ್ಣನ ಮಗನೇ, ನಿನಗೆ ಹೆಣ್ಣು ನೋಡಲ್ಲ, ಮದುವೆನೂ ಮಾಡಲ್ಲ. ಮದುವೆ ಮಾಡಿದ್ರೆ ಅಷ್ಟೇನೆ, ನನ್ನೇ ಉಗಿತಾರೆ ಎಲ್ಲಾನ. ಈ ಸಾಕಮ್ಮಗೆ ಯಾಕೆ ಬೇಕಾಗಿತ್ತು ಆ ಪೆದ್ಗುಂಡಿಗೆ ಹೋಗಿ ಮದುವೆ ಮಾಡ್ಯವಳೆ? ಈಗ ಹುಡುಗಿಗೆ ಯಾತಾತು ಬರಲ್ಲ, ಗಂಡ ಹೆಂಡತಿ ಬರೀ ಗುದ್ದಾಡ್ತವೆ ಅಂತಾನ ಹೇಳ್ತಾರೆ ಅಷ್ಟೇನೆ. ನಿನ್ನ ಮದುವೆ ಆದವಳು ಕಟ್ಕೊಂಡವಳು ಅಷ್ಟೇನೆ. ಇಂತಾಗೆ 1 ತಿಂಗಳು ಸಂಸಾರ ಮಾಡಲ್ಲ, ಬಿಟ್ಟು ಹೊರಟೋಗ್ಬಿಡ್ತಾಳೆ ಇಂಥ ಪೆದ್ದನ ಮಗ. ಆದ್ರೆ ಮೊದಲು ಲೆಕ್ಕ ಕಲ್ತ್ಕ ಹೇಳ್ತೀನಿ.
ಕಲಿತೀನಿ ಬಿಡಮ್ಮ ನಾನು. ನನಗೂ ಗೊತ್ತೈತೆ ಎಲ್ಲನ. ಅರ್ಜೆಂಟ್ನಾಗೆ ಕೇಳಿದ್ರೆ ನನಗೆ ಹೇಳಕ್ಕೆ ಬರಲ್ಲ. ಒಂದು ಪೆನ್ಸಿಲ್ಲು ಬುಕ್ಕು ಕೊಟ್ಟರೆ ನಾನೆಲ್ಲನ ಲೆಕ್ಕ ಹಾಕೊಂಡು ಹೇಳ್ತಿದ್ದೆ. ಅದಕ್ಕೆ ಏನು ಪೆನ್ನು ಪೆನ್ಸಿಲ್ ಯಾವತ್ತೂ ಎಕ್ಸೈಜ್ ಕೊಡಲಿಲ್ಲ, ಅದಕ್ಕೆ ನನಗೆ ಹೇಳಕ್ಕೆ ಬರಲಿಲ್ಲ. ಬಿಡು, ನಾನು ಕಲ್ತಿದ್ದೀನಿ. ಮಗ್ಗೆ ಏಕಾಗುಂಟ ಎಲ್ಲ ಬರ್ತವೆ ನನಗೆ. ನೀನು ಸುಮ್ಮನೆ ಹೆಣ್ಣು ನೋಡಿ ಮದುವೆ ಮಾಡು. ನೋಡು ಅವಾಗ ಅವಾಗ ಏನು ನೋಡಬೇಕು? ಇನ್ನು ಒಂದೆರಡು ಮಕ್ಕಳು ಬರ್ತವೆ, ಅವುಗಳು ಹತ್ತಿಕ ತೊಳ್ಕೊಂಡು ಇರಬೇಕಾಗುತ್ತೆ ನಾನು. ಮದುವೆ ಮಾಡಿದ್ರೆ ಅಷ್ಟೇನೆ, ಇನ್ನೇನು ಪ್ರಯೋಜನ ಇಲ್ಲ ನಿನ್ನ ಮದುವೆ ಮಾಡಿದ್ರೆ ನನಗೆ. ಹೆಣ್ಣು ಸಿಗ್ಬೇಕಲ್ಲ, ಹೆಣ್ಣು ಕೊಡ್ಬೇಕಲ್ಲ. ನೋಡ್ದಲ್ಲ ನಿಮ್ಮತ್ತಿಗೆ ಹೆಂಗೆ ಮಕ್ಕದ ಮೇಕೆ ಉಗಿದು ಓಡೋದ್ಲು ಕೆಲಸಕ್ಕೆ. ನೀನು ಒಂದು ಕೆಲಸ ಕಾರ್ಯ ಮಾಡಲ್ಲ, ಏನೂ ಇಲ್ಲ. ತಲೆಗೆ ಮೊದಲೇ ಒಂದು ಕೂದಲಿಲ್ಲ. ಅಯ್ಯೋ ಯಮ್ಮ, ಈಗ ಕೂದಲಿದ್ದಿದ್ರೆ ಏನಂತೆ? ಈಗ ವಿಗ್ಗು ಅಮ್ಮವೆಲ್ಲ ಬಂದೇವೆ. ವಿಗ್ ಹಾಕೊಂಡ್ರೆ ಯಾರಿಗೂ ಕಾಣಿಸಲ್ಲ, ಬಾಣ್ಲಿ ತಲೆ ಗತ್ತಾ. ಪಿಕ್ಚರ್ನವರೆಲ್ಲ ಹಂಗೆ ಅಂತೆ ಹಾಕ್ಯಂಬದು. ನಾನು ನಂತದೊಂದು ತಂದು ಹಾಕ್ಯಂತೀನಿ ಬಿಡು. ನೀನು ಒಂದು ಹೆಣ್ಣು ನೋಡಮ್ಮ ಜಲ್ದು. ಇಂಥದ್ದು ಮಾತ್ರ ಎಲ್ಲ ಗೊತ್ತಿರುತ್ತೆ, ಲೆಕ್ಕ ಮಾತ್ರ ಬರಲ್ಲ ಅಲ್ವೇ ನಿನಗೆ? ಕಣಮ್ಮ, ನನಗೆ ಲೆಕ್ಕ ಅಂದರೆ ಆಗಲ್ಲ. ಲೆಕ್ಕ ಅಂದರೆ ಅದು ಒಂಥರ ಕೈ ಕಾಲೆಲ್ಲ ನೊಡಗ್ದಂಗೆ ಆಗುತ್ತೆ. ಈ ಸ್ಕೂಲಾಗೂ ಹಂಗೆ ಆಗ್ತಿತ್ತು, ಮನೆಯಾಗೂ ಹಂಗೆ ಆಗ್ತೈತಿ. ಅವಾಗ ಮೇಷ್ಟ್ರು ಸರಿಯಾಗಿ ಓದ್ಯಾರು, ಗಣಿತ ಮೇಷ್ಟ್ರು. ಅದಕ್ಕೆ ನಂಗೆ ಹಿಂಗೆಲ್ಲ ಆಗ್ತೈತಿ. ಅಯ್ಯೋ ನನ್ನ ಮುದ್ದು ಬಂಗಾರ, ಲೆಕ್ಕದಲ್ಲಿ ನೀನು ಸ್ವಲ್ಪ ಹಿಂದೆ ಅನ್ನು. ಹೋಗ್ಲಿ ಬಿಡು. ನೀನು ಇಷ್ಟೇ ಆಗಲಿ ನನ್ನ ಮುದ್ದಿನ ಮಗ ಅಲ್ವಾ? ನಿನಗೊಂದು ಒಳ್ಳೆ ಹೆಣ್ಣು ತಂದು ಮದುವೆ ಮಾಡೇ ಮಾಡ್ತೀನಿ. ನನ್ನ ಮುದ್ದು ಮಮ್ಮಿ. ನಿನ್ ಕೆರೆ ಸಿಪ್ಪಂತ ಅಲ್ಲ, ಮುಚ್ಕೊಳ ಮರ ಮೊದ್ಲು. ಅದ್ರಾಗ ಮುತ್ಕೊಡಕ್ ಬರ್ತಾನೆ. ಮಮ್ಮಿ ಅಂತೆ, ಮಮ್ಮಿನೂ ಇಲ್ಲ ಗುಮ್ಮಿನೂ ಇಲ್ಲ. ಸುಮ್ಮನೆ ಹೋಗು ಅತ್ಲಾಗಿ. ಸಕಮ್ಮ ಏನಮ್ಮ ನಿಂದು ನಿನ್ ಸಣ್ಣ ಮಗಂದು ತರಲೆ? ಏನೋ ಮಾಡ್ತಾ ಇದ್ದೀರಾ? ಅತ್ತೆ ನಮ್ಮಮ್ಮಯ್ಯ ನನಗೆ ಮದುವೆ ಮಾಡುತ್ತಂತೆ. ಮದುವೆ ಮಾಡೋಕ್ಕೆ ಹುಡುಗಿ ಹುಡುಕ್ತೀನಿ ಅಂತ ಹೇಳ್ತಾ ಇತ್ತು. ಅದಕ್ಕೆ ನಾನು ಅಮ್ಮಯ್ಯಗೊಂದು ಮುತ್ಕೊಟ್ಟೆ. ಅದಕ್ಕೆ ಅಮ್ಮಯ್ಯ ಅಲ್ಲೆಲ್ಲ ಒಕ್ಕಂತವೆ ಮುತ್ಕೊಡ್ಬೇಡ ಅಂತ ಅಂತು. ಓ ಹೌದೇನು? ಏನು ಗುಂಡ, ನಿಂದು ಮದ್ವೆನಾ? ಸಕಮ್ಮ ಎಣ್ಣೆಲ್ಲಿ ನೋಡಿದ್ಯಮ್ಮ? ಎಲ್ಲೂ ನೋಡಿಲ್ಲ. ನೋಡೋಣ, ಯಾವ್ದಾನ ಒಂದು ಹುಡುಗಿ ತಂದು ಮದುವೆ ಮಾಡೋಣ. ನನ್ನ ಸೊಸೆ ಇದ್ದಾಳಲ್ಲ, ದೊಡ್ಡ ಸೊಸೆ, ಅವ್ರ ತಂಗಿನೇ ಇದ್ದಾಳೆ. ಆದರೆ ಏನು ಮಾಡೋದು, ಅದೊಂದಿಟ್ಟು ಚೆನ್ನಾಗಿ ಓದುತ್ತೆ. ಈ ಪೆದ್ಗುಂಡುಗೆ ಯಾತು ಬರಲ್ಲ, ಲೆಕ್ಕನೇ ಬರಲ್ಲ. ಹೆಂಗೆ ಮದುವೆ ಮಾಡೋದು ಅಂತ ಚಿಂತೆ ಆಗೈತಿ. ಏನಾನ ಒಂದ ಉಪಾಯ ಮಾಡಿ ಮದುವೆ ಮಾಡ್ಬೇಕಮ್ಮ. ನಿನಗೇನಾನ ಯಾರನ್ನ ಹೆಣ್ಣು ಸಿಕ್ಕ ಇದ್ದಾವೆ? ಇಲ್ಲಮ್ಮ, ನಿನ್ನ ಮಗುಗೆ ಹೆಣ್ಣು ಈ ಊರಾಗೆಲ್ಲ ಹುಡ್ಕಕ್ಕಾಗಲ್ಲ, ಬೆಂಗಳೂರಾಗೆ ಹುಡುಕ್ಬೇಕು. ಅಲ್ಲಿಗೆ ಹೋಗು, ಅಲ್ಲಾದ್ರೆ ಮಸ್ತಾಗಿ ಹುಡುಗಿರು ಸಿಗ್ತಾರೆ. ಬೆಂಗಳೂರಿಗೆ ಅಯ್ಯೋ, ಬೆಂಗಳೂರು ಹುಡುಗಿರು ಸವಾಸ ಬೇಡ ಅಂತ ಬೇಡ, ಸಾಕು ಇಲ್ಲೇ ಯಾವ್ದಾನ ನಮ್ಮೂರು ಮಗಳಾಗೋ ಎಲ್ಲನ ಇದ್ರೆ ಹೇಳು. ಏನು ಸಮಾಚಾರ? ದಿವ್ಯಾ ಹೆಂಗಿದ್ದಾಳೆ? ಪರವಾಗಿಲ್ಲ, ಇವಾಗ ಓಡಾಡ್ತಾಳೆ? ಪರವಾಗಿಲ್ಲ ಕಣೆ ಸಾಕಮ್ಮ, ಹಂಗೇನೆ. ಈಗ ಒಂದಿಷ್ಟು ನೋವೆಲ್ಲ ವಾಸಿ ಇಳ್ದೈತೆ. ಇನ್ನೊಂದು ವಾರ 15 ದಿವಸ ಹೋಗ್ಬೇಕು ಅವಳಾಗಿ. ಅವಳು ಓಡಾಡಕ್ಕೆ ಆಗತ್ತಕ್ಕ. ಮನೆ ಕೆಮ್ತೀನಿ ಅಂತ ಅಂದ್ಲ. ನನಗೂ ಬೇಜಾರಾತು, ಅದಕ್ಕೆ ಬಂದೆ ಇತ್ಲಾಗಿ. ಏನು ಮಾಡ್ತಾ ಇದೀಯ ಅಂತ ನೋಡೋಣ ಅಂತಾನೆ. ಮಗ ಸೊಸೆ ಹೋದೇನು ಡ್ಯೂಟಿಗೆ? ಅಲ್ಲೇ ಹೋದ್ರು ಕಣೆ ಚಂದ್ರಮ್ಮ. ಬಾ ಕುಕ್ಕ ಬಾ. ಅಯ್ಯೋ ದಿವಿಗೆ ಹಿಂಗಾಗಬಾರ್ದಾಗಿತ್ತು. ಏನೇನೋ ಆಸೆ ಇಟ್ಕೊಂಡಿದ್ಲು. ಹೌದಮ್ಮ, ಏನು ಮಾಡೋದು ಹೇಳು? ಕಾಲಿಂಗ ಆಗೋಯ್ತು. ಗುದ್ಕೊಂಡು ಹೋದನು ಸಿಗಲಿಲ್ಲ. ಈಗ ಜಯಮ್ಮ ರಾಜಮ್ಮ ಏನೇನೋ ಮಾಡೋಕ್ಕೋಗಿ ಅವರಿಬ್ರು ಜೈಲಿಗೆ ಹೋಗಂಗಾಯ್ತು. ಏನು ಮಾಡೋದು ಒಂದು ಗೊತ್ತಾಗಲ್ಲ. ಪೆದ್ಗುಂಡ ಹೋಗೋ, ಅಲ್ಲಿ ಎಮ್ಮೆಗಳಿರ್ಬೇಕೇನು, ಅವಕ್ಕೆ ಹೋಗಿ ನೀರು ಕುಡ್ಸೋಕೆ ಹೋಗು ಜಲ್ದು. ಸರಿ ಅಮ್ಮ, ನನಗೆ ಹೆಣ್ಣು ನೋಡ್ತೀಯ ತಾನೆ? ಹಂಗಿದ್ರೆ ನಾನು ಬದುಕು ಮಾಡೋದು, ಇಲ್ದಿದ್ರೆ ಏನೂ ಮಾಡಲ್ಲ. ಆಯ್ತಪ್ಪ, ಆಯ್ತು, ಮಾಡೇ ಮಾಡ್ತೀನಿ. ಹೋಗು, ಅಲ್ಲಿ ಮುಚ್ಕ ಮೊದ್ಲು, ಆಮೇಲೆ ಯಾರನ್ನು ಎದ್ರಿಕೊಂಡಾರ ನೋಡಿ. ಮತ್ತೆ ರಾಜಮ್ಮನು ಜಯಮ್ಮನು ಇನ್ನೂ ಬಿಡಿಸ್ಕೊಂಬಂದಿಲ್ವೇನು? ಏನೋ ಅವ್ರ ಮಕ್ಕಳೇನೋ ಬಿಡಿಸ್ಕೊಂಬರಕ್ಕೆ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ನನ್ನ ಮಗ. ಬಿಡಿಸ್ಕೊಂಬರ್ತಾರೇನೋ ಇವತ್ತೇನೋ ಅಂದ್ಕೊಂಡಿದ್ದೆ. ಅಯ್ಯೋ, ಇನ್ನು ಬೇಲ್ ಕೊಡಕ್ಕೆ ಇನ್ನೂ ಒಂದೇ ಸಲ ಆಗ್ಬಿಡುತ್ತೇನಮ್ಮ. ಇನ್ನು ಯೋಚನೆ ಆಲಿಸ್ತಾರೋ ಯಾರಿಗೆ ಗೊತ್ತು. ಟೈಮ್ ತಗೊಂಬತ್ತೆ. ಲಾಯರು ಅಷ್ಟು ಸುಲಭನಾಗಿ ಬೇಲ್ ಸಿಗಾಗ ಮಾಡಲ್ಲ. ಅವ್ರಿಗೂ ದುಡ್ಡು ಆಗ್ಬೇಕಲ್ಲ, ದುಡ್ಡು ಮಾಡ್ಕೋಬೇಕಲ್ಲ ಲಾಯರ್ಗಳು. ಇಸ್ಕೊಂಡು 2 ದಿವಸಕ್ಕೆ ಕೇಸ್ ಮುಗಿಸಿದ್ರೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ಬೇಕು ದಿನಾನ? ಓ ಹಂಗೇನು, ದಿನ ದುಡ್ಡು ಕೊಡ್ಬೇಕೆ ಲಾಯರ್ಗೆ? ಹೋದ ಸತಿಗೆಲ್ಲನ ಕೇಸ್ ಇದ್ದ ಸತಿಗೆಲ್ಲನ ಹೋಗಿ ದುಡ್ಡು ಕೊಡಬೇಕು. ಅದು ಇದು ಆ ಚಾರ್ಜು ಈ ಚಾರ್ಜು ಅಂತ ಇಸ್ಕೊಂತಾರೆ. ಇನ್ನೂ ಎಂದೂ ಹೋಗಿಲ್ಲ ಅಂತ ಅನ್ಸುತ್ತೆ ಕೋರ್ಟು ಕಚೇರಿಗೆ, ಗೊತ್ತಿಲ್ಲ ಅದಕ್ಕೆ. ನನಗೆ ಗೊತ್ತೈತಿ ಎಲ್ಲಾನ. ಹೌದೇನು? ಕುಕ್ಕ ಹೋಗಿವಂತಿ, ಕುಕ್ಕಂಡಿರು, ಬರ್ತೀನಿ ನಾನು. ಒಂದಿಟ್ಟು ಉಂಡಿಲ್ಲಿ ನಾನು ತಟ್ಟಕ್ಕೆ ಒಂದಿಟ್ಟು ಬಕ್ಕಿಕ್ಕೆ ಬರ್ತೀನಿ. ಬಾರ, ನೀನು ಉಣ್ಣೋದಿಟ್ಟ? ಬ್ಯಾಡ ಕಣೆ ಸಾಕಮ್ಮ. ಈಗಿನ ನಾನು ದೋಸೆ ಒಯ್ದಿದ್ದೆ ತಿಂದು ನನ್ನ ಮಗಳಿಗೆ ಒಂದಿಟ್ಟು ಹಾಕ್ಕೊಟ್ಟೆ, ತಿಂದು ಅವಳು ಮನಿಕೊಂಡ್ಳು. ನನಗೂ ಬೇಜಾರಾಗ್ತಿತ್ತು, ಅದಕ್ಕೆ ಬಂದಿತ್ಲಾಗಿ. ಏನು ಮಾಡ್ತಾ ಇದ್ದೆ ನೋಡೋಣ ಅಂತ ಹೋಗಿಕ್ಕೆ ಬರೋದು. ಇಕ್ಕೆ ಬಂದು ಉಣ್ಣೋಗಿ ಹೋಗಿ ಅಲ್ಲಿ ಟೈಮ್ ಆತು 8 ಸೆನೆ ಹೊತ್ತು ಹೊಟ್ಟಸ್ಕೊಂಡಿರಬಾರ್ದು, ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಆಗ್ತೈತೆ ಆಮೇಲೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.